ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಫೆಬ್ರವರಿ 23ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟಲ್ಲಿ ಇವತ್ತು ನಮಗೆ ಫ್ಲಾಟ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಗ್ತಿದೆ. ಸೆನ್ಸೆಕ್ಸ್ನಲ್ಲಿ 68 ಪಾಯಿಂಟ್ಗಳ ಡೌನ್ ಸೈಡ್ ಕಾಣಿಸ್ತಿದೆ. ಹಾಗೆ ನಿಫ್ಟಿ ಕೂಡ ಅಷ್ಟೇ 28 ಪಾಯಿಂಟ್ಗಳ ಡೌನ್ ಸೈಡಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಮಾರ್ನಿಂಗ್ ನಮಗೆ ಒಂದು ಒಳ್ಳೆ ಪಾಸಿಟಿವ್ ಓಪನಿಂಗ್ ಅಥವಾ ಒಂದು ಫ್ಲಾಟ್ ಪಾಸಿಟಿವ್ ಓಪನಿಂಗ್ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಮಧ್ಯಾಹ್ನ ಯುರೋಪಿಯನ್ ಮಾರ್ಕೆಟ್ಸ್ ಓಪನ್ ಆದಮೇಲೆ ನಮಗೆ ಇಲ್ಲಿ ಮಾರ್ಕೆಟ್ನಲ್ಲಿ ನೆಗೆಟಿವ್ ಸೈಡ್ ಕಾಣಿಸ್ತಿದೆ. ಬ್ಯಾಂಕ್ ನಿಫ್ಟಿ ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಕೇವಲ 20 ಪಾಯಿಂಟ್ಗಳ ಪಾಸಿಟಿವ್ ಕ್ಲೋಸಿಂಗ್ ನಮಗೆ ಬ್ಯಾಂಕ್ ನಿಫ್ಟಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಮಾರ್ಕೆಟ್ ನಮಗೆ 17,000ರಿಂದ 17,200 ಲೆವೆಲಲ್ಲಿ ಕ್ಲೋಸಿಂಗ್ ಕೊಡ್ತಿರೋದು ಕಾಣಿಸ್ತಿದೆ. ಕಳೆದ 8-9 ಟ್ರೇಡಿಂಗ್ ಸೆಷನಲ್ಲಿ ಕೂಡ ನಾವು ಗಮನಿಸಿದಾಗ ಒಂದು ಫ್ಲಾಟ್ ಕ್ಲೋಸಿಂಗ್ ನಮಗೆ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇದೆ. ಸೆನ್ಸೆಕ್ಸ್ನ 30 ಶೇರ್ಗಳನ್ನು ಗಮನಿಸಿದಾಗ ಟಾಪ್ ಲೂಸರ್ ಇವತ್ತು ನಮಗೆ ನೋಡೋದಕ್ಕೆ ಸಿಗ್ತಿರೋದು ಲಾರ್ಸನ್ ಅಂಡ್ ಟೊಬ್ರೋ ಮತ್ತು NTPC. ಸೊ ಈ ಎರಡು ಶೇರ್ಗಳಲ್ಲಿ ವೀಕ್ನೆಸ್ ಇತ್ತು. ಟಾಪ್ ಗೇನರ್ ಗಮನಿಸಿದಾಗ ಕೋಟಕ್ ಮಹೀಂದ್ರಾ ಬ್ಯಾಂಕ್ 2.6% ಅಪ್ಸೈಡ್ ಕಾಣಿಸ್ತಿದೆ. ಹಾಗೆ ಟೈಟನ್ ಕೂಡ ಅಷ್ಟೇ 2.3% ಅಪ್ಸೈಡಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬ್ಯಾಂಕಿಂಗ್ ಶೇರ್ಗಳನ್ನು ನಾವು ಗಮನಿಸಿದಾಗ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದಾಗುತ್ತೆ. ಕೋಟಕ್ ಮಹೀಂದ್ರಾ ಬ್ಯಾಂಕ್ ಮತ್ತು ಇಂಡಸ್ಇಂಡ್ ಬ್ಯಾಂಕಲ್ಲಿ ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಇದೆ. ಅದೇ ರೀತಿ ನಾವು ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕನ್ನು ಗಮನಿಸಿದ್ರೆ ಇದು ನಮಗೆ ಲೋವರ್ ಸೈಡಲ್ಲಿ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಮಾರ್ಕೆಟಲ್ಲಿ ನಾವು ಈಗ ಮೊಮೆಂಟಮ್ ಅನ್ನು ಗಮನಿಸಿದಾಗ 2021ರಲ್ಲಿ ನಾವು ಗಮನಿಸಬಹುದು. ಸೊ ಮಾರ್ಕೆಟ್ನಲ್ಲಿ ಯಾವಾಗಲೇ ಕರೆಕ್ಷನ್ ಬಂದರೂ ಅದರ ಮೇಲೆ ಹೈಯರ್ ಹೈಸ್ ನಮಗೆ ನೋಡೋದಕ್ಕೆ ಸಿಗ್ತಿತ್ತು. ಸೊ ಮಾರ್ಕೆಟ್ ಎಷ್ಟೇ ಡೌನ್ ಹೋದರೂ ಕೂಡ ಅಲ್ಲಿಂದ ಇನ್ನೊಂದು ಹೈಯರ್ ಪಾಯಿಂಟ್ಗೆ ಮಾರ್ಕೆಟ್ ಹೋಗ್ತಿತ್ತು. ಸೊ ನಾವು ಎಲ್ಲೇ ಕರೆಕ್ಷನ್ ಅನ್ನು ಗಮನಿಸ್ಬೋದು. ಸೊ ನೋಡ್ಬೋದು ಇಲ್ಲೂ ಕೂಡ ಅಷ್ಟೇ ಮಾರ್ಕೆಟ್ ಡೌನ್ ಆಯಿತು, ಮತ್ತೆ ಅಲ್ಲಿಂದ ಒಂದು ಹೈಯರ್ ಹೈ ಅನ್ನು ಫಾರ್ಮ್ ಮಾಡ್ತು. ಇಲ್ಲೂ ಕೂಡ ಮಾರ್ಕೆಟ್ ಡೌನ್ ಆಗ್ತಿರೋದು ಕಾಣಿಸ್ತಿದೆ. ಅದಾದ್ಮೇಲೆ ನೀವು ಮೊಮೆಂಟಮ್ ಅನ್ನು ನೋಡ್ಬೋದು. ಸೊ ಮತ್ತೆ ಮಾರ್ಕೆಟ್ ಮೇಲೆ ಹೋಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಕರೆಕ್ಷನ್ ಆದರೂ ಕೂಡ ಅಲ್ಲಿಂದ ಒಂದು ಹೈಯರ್ ಪಾಯಿಂಟ್ಗೆ ಹೋಗ್ತಿತ್ತು. ಸೊ ರಿಟೇಲ್ ಇನ್ವೆಸ್ಟರ್ಸ್ ಏನು ಅನ್ಕೊಂಡ್ರು, ಮಾರ್ಕೆಟ್ ಎಷ್ಟೇ ಫಾಲ್ ಆದರೂ ಕೂಡ ಮತ್ತೆ ನಮಗೆ ಪಾಸಿಟಿವ್ ಮೊಮೆಂಟಮ್ ಕೇವಲ 1-2 ವಾರಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ ಅನ್ನುವಂಥ ಒಂದು ಕಂಡೀಷನ್ಸ್ ಇತ್ತು. 2021ರಲ್ಲಿ ಕಂಪ್ಲೀಟ್ ಆಗಿ ನಾವು ನೋಡಿದ್ರು ಕೂಡ. ಬಟ್ ಈಗ ಏನಾಗ್ತಿದೆ ಅಂತ ನಾವು ಗಮನಿಸಿದ್ರೆ ಸೊ ಮಾರ್ಕೆಟ್ ಡೌನ್ ಹೋಗ್ತಿದೆ. ಬಟ್ ಅಲ್ಲಿಂದ ರಿಕವರ್ ಆದರೂ ಕೂಡ ಸೊ ನಮಗೆ ಯಾವ ಒಂದು ಹೈ ಇತ್ತು 18,600 ಅದು ಟಚ್ ಆಗ್ತಿರೋದು ಕಾಣಿಸ್ತಿಲ್ಲ. ಸೊ ಎಷ್ಟೇ ಮೇಲಕ್ಕೆ ಹೋದ್ರೆ ಕೂಡ ಮತ್ತೆ ಅಲ್ಲಿಂದ ಒಂದು ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತಿದೆ. ಸೊ ಈಗ ನಮಗೆ ಮಾರ್ಕೆಟ್ ಸದ್ಯಕ್ಕೆ ಗಮನಿಸಿದಾಗ ಒಂದು ಸೈಡ್ ವೇಸ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ನೀವು ಶೇರ್ಗಳನ್ನು ಡಿಪ್ಪಲ್ಲಿ ಬೈ ಮಾಡಿರ್ತೀರಾ, ಬಟ್ ನಿಮಗೆ ಹೈಯರ್ ಲೆವೆಲ್ಸಲ್ಲಿ ಪ್ರಾಫಿಟ್ ಬುಕ್ ಮಾಡೋದಕ್ಕೆ ಆಗೋದಿಲ್ಲ. ಏನಕ್ಕೆ ನಮಗೆ 2% ಅಪ್ಸೈಡ್ ಕಾಣಿಸುತ್ತೆ, ಮತ್ತೆ ನಮ್ಮ ಬೈಯಿಂಗ್ ಪ್ರೈಸ್ ಏನಿತ್ತು ಅಲ್ಲೇ ಮಾರ್ಕೆಟ್ ಬರೋದು ಕಾಣಿಸ್ತಿದೆ. ಸೊ ಈ ರೀತಿ ಆಗ್ತಾ ಇದೆ. ಸೊ ಇಲ್ಲಿ ಯಾವುದೇ ರೀತಿ ಒಂದು ಪ್ರಾಫಿಟ್ ಬುಕ್ಕಿಂಗ್ಗೆ ಸಾಧ್ಯ ಆಗ್ತಿಲ್ಲ. ಸೊ ನಾನು ಇಲ್ಲಿ ಇನ್ವೆಸ್ಟರ್ಸ್ಗಳ ಬಗ್ಗೆ ಹೇಳ್ತಿದ್ದೀನಿ. ಟ್ರೇಡರ್ಸ್ಗಳು ಶಾರ್ಟ್ ಸೆಲ್ಲಿಂಗ್, ಸೊ ಈ ರೀತಿಯ ಒಂದು ಟೆಕ್ನಿಕ್ ಅನ್ನು ಯೂಸ್ ಮಾಡಿ ಪ್ರಾಫಿಟ್ಸ್ ಅನ್ನ ಮಾಡ್ತಿರ್ತಾರೆ, ಅಥವಾ ಆಪ್ಷನ್ ಸೆಲ್ಲಿಂಗ್ ಮಾಡ್ತಿರ್ತಾರೆ. ಸೊ ಈ ರೀತಿ ಮಾಡಿಕೊಂಡು ಪ್ರಾಫಿಟ್ ಅನ್ನ ಮಾಡ್ತಾರೆ. ಬಟ್ ಇನ್ವೆಸ್ಟರ್ಸ್ ಯಾರಿರ್ತಾರೆ ಸೊ ಅವರು ಡಿಪ್ಗಳಲ್ಲಿ ಬೈಯಿಂಗ್ ಅನ್ನ ಮಾಡಿ ಒಂದು ಹೈಯರ್ ಲೆವೆಲ್ಸ್ ಅಲ್ಲಿ ಸ್ವಲ್ಪ ಪ್ರಾಫಿಟ್ ಅನ್ನ ಬುಕ್ ಮಾಡ್ತಿರ್ತಾರೆ. ಸೊ ಅಂಥವ್ರಿಗೆ ಇಲ್ಲಿ ಕಷ್ಟ ಆಗುತ್ತೆ ಮಾರ್ಕೆಟ್ ನ್ಯೂಟ್ರಲ್ ಅಥವಾ ಸೈಡ್ ವೇಸ್ ಇದ್ದಾಗ. ಬಟ್ ಇಲ್ಲಿ ಪ್ಯಾನಿಕ್ ಆಗುವಂಥ ಅವಶ್ಯಕತೆಗಳು ಕೂಡ ಇರೋದಿಲ್ಲ. ಮಾರ್ಕೆಟ್ನಲ್ಲಿ ಡೌನ್ ಸೈಡ್ ಕಾಣಿಸ್ತಿಲ್ಲ, ಜಸ್ಟ್ ಮಾರ್ಕೆಟ್ ನಮಗೆ ಒಂದು ಸೈಡ್ ವೇಸ್ ಮೊಮೆಂಟಮ್ ಅನ್ನು ಕೊಡ್ತಿದೆ. ಸೊ ಲಾಂಗ್ ಟರ್ಮಲ್ಲಿ ಮಾರ್ಕೆಟ್ ಪಾಸಿಟಿವ್ ಇರುತ್ತೆ. ಬಟ್ ಈಗ ಸ್ವಲ್ಪ ಪ್ಯಾನಿಕ್ ನ್ಯೂಸ್ಗಳು ಏನಿದೆ ಆ ಕಾರಣದಿಂದ ಈ ಒಂದು ಸೈಡ್ ವೇಸ್ ಮೊಮೆಂಟಮ್ ಕಾಣಿಸ್ತಿದೆ. ಸೊ ನಾವು ಇನ್ನೂ ಬುಲ್ ರನ್ನಲ್ಲೇ ಇದ್ದೀವಿ. ಸೊ ಅದನ್ನು ಕೂಡ ನಾನು ಮತ್ತೆ ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ಬಿಯರ್ ಮಾರ್ಕೆಟ್ ಅಲ್ಲ, ಬುಲ್ ಮಾರ್ಕೆಟಲ್ಲೇ ಇದ್ದೀವಿ, ಬಟ್ ಕನ್ಸಾಲಿಡೇಷನ್ ಫೇಸಲ್ಲಿ ಇದ್ದೀವಿ. ಸೊ ಇಲ್ಲಿ ಈಕ್ವಿಟಿ ಮಾರ್ಕೆಟ್ನಲ್ಲಿ ನಮಗೆ ಸೈಡ್ ವೇಸ್ ಮೊಮೆಂಟಮ್ ಅಥವಾ ಒಂದು ಡೌನ್ ಸೈಡ್ ಕಾಣಿಸ್ತಿದೆ. ಬಟ್ ಗೋಲ್ಡ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಕ್ರೂಡ್ ಆಯಿಲ್, ಗೋಲ್ಡ್, ಸೊ ಈ ರೀತಿಯ ಕಮಾಡಿಟಿಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ 2022ನೇ ವರ್ಷದಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. 1 ಔನ್ಸ್ ಗೋಲ್ಡ್ ಏನಿದೆ $1,900 ಆಗಿದೆ. 2020ರಲ್ಲಿ ನಮಗೆ ಒಳ್ಳೆ ಒಂದು ಮೊಮೆಂಟಮ್ ಗೋಲ್ಡಲ್ಲಿ ಕಾಣಿಸಿತ್ತು. 2021ರಲ್ಲಿ ಕಂಪ್ಲೀಟ್ ಆಗಿ ಗೋಲ್ಡ್ ಪ್ರೈಸ್ ನಮಗೆ ಮತ್ತೆ ಫಾಲೋ ಆಗ್ತಿರೋದು ಕಾಣಿಸ್ತಿತ್ತು. ಸೊ ಈಗ ಮತ್ತೆ ಗೋಲ್ಡಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಕಾಣಿಸ್ತಿದೆ. ಬಟ್ ಗೋಲ್ಡಲ್ಲೂ ಕೂಡ ಅಷ್ಟೇ 2-3 ವರ್ಷ ಗೋಲ್ಡ್ ಪ್ರೈಸ್ ಏನಿರುತ್ತೆ ಒಂದೇ ಲೆವೆಲಲ್ಲಿ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಬಂದರೆ ಈ ರೀತಿಯ ಒಂದು ಮೊಮೆಂಟಮ್ ಬರುತ್ತೆ. ಬಟ್ ಗೋಲ್ಡ್ ಕೂಡ ಸೈಡ್ ವೇಸ್ ಆಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಈ ರೀತಿಯ ರಿಸ್ಕ್ಗಳು ನಮಗೆ ಕಮಾಡಿಟೀಸ್ ಆಗಿರ್ಬೋದು ಅಥವಾ ಈಕ್ವಿಟಿ ಆಗಿರ್ಬೋದು ಎರಡು ಮಾರ್ಕೆಟಲ್ಲೂ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಅದಾನಿ ವಿಲ್ಮಾರಲ್ಲಿ ಇವತ್ತು ನಮಗೆ 10% ಅಪ್ಸೈಡ್ ಕಾಣಿಸ್ತಿದೆ. ಸೊ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಶೇರ್ಗಳು ಲಾಕ್ ಆಗಿದೆ. ಸೊ ಆಲ್ ಟೈಮ್ ಹೈಯಿಂದ 25% ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಮತ್ತೆ ಯಾವುದೋ ಒಂದು ದೊಡ್ಡ ಪ್ಲೇಯರ್ನ ಎಂಟ್ರಿ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. 345ರಲ್ಲಿ ಇವತ್ತು ಶೇರ್ ಪ್ರೈಸ್ ಕ್ಲೋಸ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಬೆಳಗಿನ ಸೆಷನ್ ನಲ್ಲೇ ನಮಗೆ ಒಂದು ಒಳ್ಳೆ ಪಾಸಿಟಿವ್ ಮೊಮೆಂಟಮ್ ಬಂದು ಶೇರ್ಸ್ ಅಪ್ಪರ್ ಸರ್ಕ್ಯೂಟ್ ಅಲ್ಲಿ ಲಾಕ್ ಆಗಿದೆ. ಸೊ ಯಾರ್ಯಾರು ಇಲ್ಲಿ IPO ನಲ್ಲಿ ಶೇರ್ಗಳನ್ನು ಪಡ್ಕೊಂಡಿದ್ದೀರಾ, ಮತ್ತೆ ನಿಮ್ಗೆ ಏನಾದರೂ ಶೇರ್ ಅಲ್ಲಿ ಡೌನ್ ಸೈಡ್ ಬಂದಾಗ ಪ್ಯಾನಿಕ್ ಆಗ್ತಿದೆ ಅಂಥವ್ರು ಈ ರೀತಿ ಅಪ್ಸೈಡ್ ಇದ್ದಾಗ ಸ್ವಲ್ಪ ಶೇರ್ಗಳನ್ನು ಸೆಲ್ ಮಾಡಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ನೀವೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಲ್ಲ ಅಂದಾಗ ಸೊ ಈ ರೀತಿಯ ಮೊಮೆಂಟಮ್ ಯಾವಾಗ ಬರುತ್ತೆ ಆಗ ಸ್ವಲ್ಪ ಶೇರ್ಗಳನ್ನಾದರೂ ನೀವು ಸೆಲ್ ಮಾಡಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೋಬೇಕಾಗುತ್ತೆ. ಅಕಸ್ಮಾತ್ ನೀವು ಆ ರೀತಿ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿಲ್ಲ ಅಂದ್ರೆ ಡೌನ್ ಸೈಡ್ ಬಂದಾಗ ಶೇರ್ಗಳನ್ನು ಸ್ವಲ್ಪ ಆಡ್ ಮಾಡ್ತಾ ಹೋಗಬೇಕಾಗುತ್ತೆ, ಇಲ್ಲ ಅದನ್ನ ಹೋಲ್ಡ್ ಮಾಡಬೇಕಾಗುತ್ತೆ. ಹಾಗೆ ಆದಿತ್ಯ ಬಿರ್ಲಾ ಫ್ಯಾಷನ್ ಅಕ್ಸೆಂಚರ್ನ ಜೊತೆ ಒಂದು ಪಾರ್ಟ್ನರ್ಶಿಪ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಆದಿತ್ಯ ಬಿರ್ಲಾ ಫ್ಯಾಷನ್ಸ್ ನ ಡಿಜಿಟಲ್ ಸ್ಪೇಸ್ ಅನ್ನು ಅವರು ಇನ್ಕ್ರೀಸ್ ಮಾಡಬೇಕು ಅನ್ಕೊಂಡಿದ್ದಾರೆ. ಹಾಗೆ ಇವರ ಡಿಜಿಟಲ್ ಬಿಸ್ನೆಸ್ ಅನ್ನ ಡೆವಲಪ್ ಮಾಡೋದಕ್ಕೋಸ್ಕರ ಅಕ್ಸೆಂಚರ್ ಜೊತೆ ಒಂದು ಪಾರ್ಟ್ನರ್ಶಿಪ್ ಅನ್ನ ನಡೆಸಿದ್ದಾರೆ.
ಸೊ ಕೋವಿಡ್ ಟೈಮ್ ಬಂದ ಮೇಲೆ ನಮಗೆ ಗೊತ್ತಿದೆ ಸೊ ಯಾವ ರೀತಿ ಮಾರ್ಕೆಟಿಂಗ್ ಮೇಲೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಅಂತ. ಸೊ ಎಲ್ಲ ಬಿಸ್ನೆಸ್ಗಳು ಕೂಡ ಇಲ್ಲಿ ಆನ್ಲೈನ್ ಡಿಜಿಟಲ್ ಸರ್ವಿಸಸ್ನ ಪಡ್ಕೋತಿದ್ದಾರೆ. ಹಾಗೆ ಆದಿತ್ಯ ಬಿರ್ಲಾ ಫ್ಯಾಷನ್ಸ್ನ ಶೇರ್ ಪ್ರೈಸನ್ನು ನಾವು ಗಮನಿಸಿದಾಗ ಸೊ ಶೇರ್ಗಳು ನಮಗೆ ಒಂದೇ ಫ್ಲಾಟ್ ಲೆವೆಲಲ್ಲಿ ಟ್ರೇಡ್ ಆಗ್ತಿರೋದು ಕಾಣಿಸುತ್ತೆ. ಬಟ್ ಇವರ ಬ್ರ್ಯಾಂಡ್ಗಳನ್ನು ನಾವು ಗಮನಿಸಿದಾಗ ಸೊ ನಾವು ಯಾವುದೇ ಮಾಲ್ಸ್ಗೆ ಹೋದ್ರೂ ಕೂಡ ಲೈಫ್ ಸ್ಟೈಲ್ ಸ್ಟೋರ್ಗಳು ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ಯಾಂಟಲೂನ್ ಸ್ಟೋರ್ಸ್ಗಳನ್ನು ಕೂಡ ನಾವು ನೋಡ್ತೀವಿ. ಸೊ ಈ ಎಲ್ಲ ಸ್ಟೋರ್ಗಳು ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡರ್ ಅಲ್ಲಿ ಬರುತ್ತೆ. ಹಾಗೆ ಇವರು ಒಳ್ಳೊಳ್ಳೆ ಬ್ರ್ಯಾಂಡ್ನ ಸೇಲ್ ಕೂಡ ಮಾಡ್ತಾರೆ. ಸೊ ಅಪರೆಲ್ ಸೇಲ್ ಮಾಡುವಂಥ ಒಂದು ಕಂಪನಿ ಲೂಯಿ ಫಿಲಿಪ್ ಆಗಿರ್ಬೋದು, ವ್ಯಾನ್ ಹ್ಯೂಸೆನ್, ಆಲನ್ ಸಾಲಿ, ಪೀಟರ್ ಇಂಗ್ಲೆಂಡ್. ಸೊ ಈ ರೀತಿಯ ಬ್ರ್ಯಾಂಡ್ಗಳನ್ನು ಇವರು ಭಾರತದಲ್ಲಿ ಸೆಲ್ ಮಾಡುವಂತ ಕಂಪನಿ ಆಗಿರ್ತಾರೆ. ಸೊ ಈಗ ಕಂಪನಿ ನಾವು ಗಮನಿಸಿದಾಗ ಡಿಜಿಟಲ್ ಬಿಸ್ನೆಸ್ ನ ಮೇಲೆ ತುಂಬಾನೇ ಫೋಕಸ್ ಮಾಡ್ತಿದ್ದಾರೆ. ಹಾಗೆ ಒಳ್ಳೆ ಒಂದು ರಿಸಲ್ಟ್ ಅನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ರು. ಹಾಗೆ ನೈಕಾದಲ್ಲೂ ಕೂಡ 5% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ನೈಕಾ ಕೂಡ ಕಂಟಿನ್ಯೂಸ್ ಡೌನ್ ಸೈಡ್ ಅಲ್ಲಿ ಇದ್ದಂತಹ ಶೇರ್. ಇಲ್ಲಿ ಒಂದು ಪಾಸಿಟಿವ್ ನ್ಯೂಸ್ ನೈಕಾ ಶೇರ್ ಹೋಲ್ಡರ್ಸ್ಗೆ. ಸೊ ಫ್ರಾನ್ಸ್ನ ಕಂಪನಿ ಲಾರಿಯಲ್ ಪ್ಯಾರಿಸ್, ಸೊ ಇವರ ಜೊತೆ ಒಂದು ಲೀಗಲ್ ಬ್ಯಾಟಲ್ ನಡೀತಿತ್ತು. ಇದನ್ನ ಇವರು ಕೋರ್ಟ್ನ ಆಚೆನೆ ಇಲ್ಲಿ ಒಂದು ಸೆಟಲ್ಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ನಮಗೆ ಶೇರ್ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲಿ ಮಾರ್ಕೆಟ್ ಸ್ವಲ್ಪ ಡೌನ್ ಆಗ್ತಾ ಸೊ ಪ್ರಾಫಿಟ್ ಬುಕಿಂಗ್ ಕೂಡ ನೋಡೋದಕ್ಕೆ ಸಿಗ್ತಿದೆ. ಸೊ ಎಲ್ಲ ಲೆವೆಲಲ್ಲೂ ಇಲ್ಲಿ ಪ್ರಾಫಿಟ್ ಬುಕಿಂಗ್ ಬರುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ನೈಕಾ ಏನು IPO ಪ್ರೈಸ್ ಅನ್ನ ಸೆಟ್ ಮಾಡಿದ್ರು, ಸೊ ಆಲ್ಮೋಸ್ಟ್ ಈಗ ಅದೇ ಲೆವೆಲ್ಸ್ ಹತ್ರ ಹೋಗುವಂತ ಪ್ರಯತ್ನ ಇದೆ. ಸೊ ಅವರ ವ್ಯಾಲ್ಯೂಯೇಷನ್ಸ್ ಏನಿತ್ತು ಅದು ಈಗ ಜಸ್ಟಿಫೈ ಆಗ್ತಿದೆ. ಯಾವುದೇ ಶೇರ್ಸ್ ಆದ್ರೂ ಕೂಡ ಅಷ್ಟೇ, ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ. ಸೊ ಕಂಪನಿ ಒಂದು ವ್ಯಾಲ್ಯೂಯೇಷನ್ ಜೊತೆ IPO ತಗೊಂಡು ಬಂದಿರ್ತಾರೆ. ಬಟ್ ಅಲ್ಲಿ ನಮಗೆ ಒಂದು ದೊಡ್ಡ ಲಿಸ್ಟಿಂಗ್ ಆದಾಗ ಈ ರೀತಿಯ ಕರೆಕ್ಷನ್ಗಳು ಅಥವಾ ಒಂದು ಪ್ರಾಫಿಟ್ ಬುಕಿಂಗ್ ಬರುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರ್ತವೆ. ಬಟ್ ಇಲ್ಲಿ JM ಫೈನಾನ್ಷಿಯಲ್ಸ್ ಒಳ್ಳೆ ಒಂದು ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. ಮಾರ್ಚ್ 2023 ವೇಳೆಗೆ ನೈಕಾ 2120 ಲೆವೆಲ್ ಅಲ್ಲಿ ಟ್ರೇಡ್ ಆಗುತ್ತೆ ಅಂತ ಇವರು ಹೇಳ್ತಿದ್ದಾರೆ. ಹಾಗೆ ಬೈ ರೇಟಿಂಗ್ ಅನ್ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಸೊ ನೈಕಾ ನಮಗೆಲ್ಲ ಗೊತ್ತಿರೋ ಹಾಗೆ ಫ್ಯಾಷನ್ ಸ್ಪೇಸ್ ಅಲ್ಲಿ ಒಳ್ಳೆ ಒಂದು ಹೆಸರು ಮಾಡಿರುವಂತಹ ಕಂಪನಿ, ಲಾಂಗ್ ಟರ್ಮ್ ಅಲ್ಲಿ ಒಳ್ಳೆ ಒಂದು ಪ್ರಾಫಿಟ್ ಕೂಡ ಮಾಡಬಲ್ಲಂತಹ ಕಂಪನಿ ಆಗಿರುತ್ತೆ. ಬಟ್ ಇಲ್ಲಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ. ಏನಕ್ಕೆ ಕಂಪನಿ ಈಗ ಪ್ರಾಫಿಟ್ ಅನ್ನ ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ಪ್ರಾಫಿಟ್ ನಾವು ಗಮನಿಸಿದಾಗ ಅಷ್ಟೊಂದು ಪ್ರಾಫಿಟ್ ಇಲ್ಲ. 5 ಕೋಟಿ 6 ಕೋಟಿ ಪ್ರಾಫಿಟ್ ಅನ್ನು ಇವರು ಡಿಕ್ಲೇರ್ ಮಾಡ್ತಿದ್ದಾರೆ. ಬಟ್ ಮುಂಬರುವ ವರ್ಷಗಳಲ್ಲಿ ಒಳ್ಳೆ ಒಂದು ಕಂಪನಿಯಾಗಿ ಡೆವಲಪ್ ಆಗುವಂತಹ ಎಲ್ಲ ಸಾಧ್ಯತೆಗಳು ನೈಕಾದಲ್ಲಿ ಇದೆ. ಹಾಗೆ ಟಾಟಾ ಪವರ್ ಕೂಡ ಅಷ್ಟೇ ಒಂದು MOU ಅನ್ನ ಸೈನ್ ಮಾಡಿದ್ದಾರೆ. ಸೊ ಇದೊಂದು ಪಾರ್ಟ್ನರ್ಶಿಪ್ ಅಥವಾ ಒಂದು ಡೀಲ್ ಆಗಿರುತ್ತೆ. ಝ್ಯಾಕ್ ಟೆಕ್ನಾಲಜೀಸ್ ಅನ್ನುವಂಥ ಒಂದು ಕಂಪನಿ, ಸೊ ಇದೊಂದು ಜರ್ಮನ್ ಕಂಪನಿ ಆಗಿರುತ್ತೆ. ಸೊ ಅವರ ಜೊತೆ ಒಂದು ಡೀಲ್ ಅನ್ನ ಸೈನ್ ಮಾಡಿದ್ದಾರೆ. ಸೊ ಹಾಗೆ ಈ ಪಾರ್ಟ್ನರ್ಶಿಪ್ ಇಂದ ಟಾಟಾ ಪವರ್ನ ರಿನ್ಯೂವೇಬಲ್ ಬಿಸ್ನೆಸ್ಗೂ ಕೂಡ ಹೆಲ್ಪ್ ಆಗುವಂಥ ಎಲ್ಲ ಸಾಧ್ಯತೆಗಳು ಇದೆ. ಟಾಟಾ ಪವರ್ ಕೂಡ ಅಷ್ಟೇ, ನಾನು ಯಾವಾಗಲೂ ನಿಮಗೆ ಹೇಳ್ತಾ ಇರ್ತೀನಿ, ಲಾಂಗ್ ಟರ್ಮ್ಗೆ ಒಳ್ಳೆ ಒಂದು ಸ್ಟಾಕ್ ಆಗಿರುತ್ತೆ. 2025 2026 ವರ್ಷ ಬಂದಾಗ ಟಾಟಾ ಪವರ್ನಲ್ಲಿ ಒಳ್ಳೆ ಒಂದು ರೀರೇಟಿಂಗ್ ನಮಗೆ ನೋಡೋದಕ್ಕೆ ಸಿಗುವಂಥ ಸಾಧ್ಯತೆಗಳು ಇರುತ್ತೆ. ಸೊ ಕಂಪನಿ ಈಗಲೇ ತಮ್ಮ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡುವಂತ ಎಲ್ಲ ಪ್ರಯತ್ನನೂ ಕೂಡ ಮಾಡ್ತಿದ್ದಾರೆ. ಬಟ್ ಇದರ ಟ್ರೂ ವ್ಯಾಲ್ಯೂ ಏನಿದೆ 2024-25ನೇ ವರ್ಷದಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಕ್ರಾಂಪ್ಟನ್ ಗ್ರೀವ್ಸ್, ಸೊ ಇವರು ಕನ್ಸ್ಯೂಮರ್ ಎಲೆಕ್ಟ್ರಿಕ್ ಬಿಸ್ನೆಸ್ ಅನ್ನ ಮಾಡುವಂತಹ ಕಂಪನಿ. ಎಲೆಕ್ಟ್ರಿಕ್ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಫ್ಯಾನ್ಸ್, ಸೊ ಈ ರೀತಿಯ ಒಂದು ಪ್ರಾಡಕ್ಟ್ ಗಳನ್ನ ಸೆಲ್ ಮಾಡುವಂತಹ ಕಂಪನಿ. ಬಟರ್ಫ್ಲೈ ಹೌಸ್ ಹೋಲ್ಡ್ ಅಪ್ಲಯನ್ಸ್ ಬಿಸ್ನೆಸ್ ನಲ್ಲಿ ಇರುವಂತಹ ಒಂದು ಕಂಪನಿ. ಸೊ ಎಲೆಕ್ಟ್ರಿಕ್ ಕನ್ಸ್ಯೂಮರ್ ಗೂಡ್ಸ್ ನ ಜೊತೆಗೆ ಇಲ್ಲಿ ಹೌಸ್ ಹೋಲ್ಡ್ ಅಪ್ಲಯನ್ಸ್ಗೂ ಕೂಡ ಕ್ರಾಂಪ್ಟನ್ ಗ್ರೀವ್ಸ್ ಎಂಟ್ರಿಯನ್ನ ತಗೊಂಡಿದ್ದಾರೆ. ಸೊ ಕ್ರಾಂಪ್ಟನ್ ಗ್ರೀವ್ಸ್ ಇಲ್ಲಿ 26% ಸ್ಟೇಕ್ ಅನ್ನ ಬೈ ಮಾಡ್ಕೋತಿದ್ದಾರೆ ಬಟರ್ಫ್ಲೈನಲ್ಲಿ. ಇದರಿಂದ ಕ್ರಾಂಪ್ಟನ್ ಗ್ರೀವ್ಸ್ ನ ಬಿಸ್ನೆಸ್ಗೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಹಾಗೆ ಬಟರ್ಫ್ಲೈಗೂ ಕೂಡ ಅಷ್ಟೇ ತಮ್ಮ ಮಾರ್ಕೆಟ್ ಅನ್ನ ಎಕ್ಸ್ಪ್ಯಾಂಡ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಬಟರ್ಫ್ಲೈಯಲ್ಲೂ ಕೂಡ ಅಷ್ಟೇ ಈಗ ಒಳ್ಳೆ ಒಂದು ಮೊಮೆಂಟಮ್ ನಮಗೆ ನೋಡೋದಕ್ಕೆ ಸಿಕ್ತಿದೆ. ಆಲ್ಮೋಸ್ಟ್ 60% ಅಪ್ಸೈಡ್ ನಮಗೆ ಬಟರ್ಫ್ಲೈಯಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಇವತ್ತು ಕೂಡ 2% ಅಪ್ಸೈಡ್ ನಮಗೆ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಸೊ ಫೆಬ್ರವರಿ 22 ನಿನ್ನೆ ದಿನ ಇಲ್ಲಿ ನಮಗೆ ಅಗ್ರಿಮೆಂಟ್ ಸೈನ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಎಕ್ಸ್ಚೇಂಜ್ಗೂ ಕೂಡ ಇದ್ರ ಬಗ್ಗೆ ಅವರು ಡೀಟೇಲ್ಸ್ ಅನ್ನ ಕೊಟ್ಟಿದ್ದಾರೆ. ಆಲ್ರೆಡಿ ಇಲ್ಲಿ ಕ್ರಾಂಪ್ಟನ್ ಬಳಿ ಬಟರ್ಫ್ಲೈನ ಶೇರ್ಗಳು ಇತ್ತು. ಸೊ ಅದು ಈಗ ಈ ಒಂದು ಅಕ್ವಿಸಿಷನ್ ನಂತರ 55% ಆಗುತ್ತೆ. ಸೊ ಟೋಟಲ್ 55% ಬಟರ್ಫ್ಲೈನ ಶೇರ್ಗಳೇನಿದೆ ಕ್ರಾಂಪ್ಟನ್ ಕಂಪನಿಯ ಬಳಿ ಈಗ ಇರುತ್ತೆ. ಸೊ ಆಲ್ಮೋಸ್ಟ್ ಇವರು ಈಗ ಪ್ರಮೋಟರ್ಸ್ ಆಗ್ತಾರೆ. ಸೊ ಕ್ರಾಂಪ್ಟನ್ ಗ್ರೀವ್ಸ್ ಇಲ್ಲಿ ಒಂದು ಮೇಜರ್ ಸ್ಟೇಕ್ ಅನ್ನ ಹೋಲ್ಡ್ ಮಾಡುವಂತ ಕಂಪನಿ ಆಗುತ್ತೆ. ಸೊ ಇದು ಕ್ರಾಂಪ್ಟನ್ ಗ್ರೀವ್ಸ್ಗೂ ಕೂಡ ತುಂಬಾನೇ ಪಾಸಿಟಿವ್ ನ್ಯೂಸ್ ಆಗಿರುತ್ತೆ. ಅವರ ಬಿಸ್ನೆಸ್ ಕೂಡ ಎಕ್ಸ್ಪ್ಯಾಂಡ್ ಆಗುತ್ತೆ. ಹಾಗೆ ಸಿಗಾಚಿಯಲ್ಲೂ ಕೂಡ ಒಂದು ಪಾಸಿಟಿವ್ ನ್ಯೂಸ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇವರ ಟೋಟಲ್ ರೇಟಿಂಗ್ ಏನಿದೆ, ಡೆಪ್ಟ್ ರೇಟಿಂಗ್ ಆಗಿರ್ಬೋದು, ಹಾಗೆ ಇವರ ಓವರ್ ಆಲ್ ಲುಕ್ ಇರ್ಬೋದು, ಅದು ಈಗ ಪಾಸಿಟಿವ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ ಇಲ್ಲಿವರೆಗೂ ಅದು BBB ರೇಟಿಂಗ್ ಇತ್ತು. ಸೊ ಈಗ A ನೆಗೆಟಿವ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಸೊ A ನೆಗೆಟಿವ್ ಅಂತ ಅನ್ಕೋಬಹುದು. ಬಟ್ ಸ್ಟಿಲ್ BBBಗೆ ಕಂಪೇರ್ ಮಾಡಿದಾಗ A ನೆಗೆಟಿವ್ ಒಳ್ಳೆ ಒಂದು ರೇಟಿಂಗ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಸಿಗಾಚಿಯಲ್ಲಿ ಒಂದು ರೇಟಿಂಗ್ ಅಪ್ಗ್ರೇಡ್ ಕಾಣಿಸ್ತಿದೆ. ಹಾಗೆ ಶೇರ್ ಪ್ರೈಸ್ ಅಲ್ಲೂ ಕೂಡ ನಾವು ಗಮನಿಸಿದಾಗ 4% ಅಪ್ಸೈಡ್ ನಮಗೆ ಸಿಗಾಚಿ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತಿದೆ. ಹಾಗೆ PNC ಇನ್ಫ್ರಾ ಶೇರ್ ಅಲ್ಲೂ ಕೂಡ 13% ಅಪ್ಸೈಡ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಇವರಿಗೆ 4384 ಕೋಟಿಯ ಹೈವೇ ಕಾಂಟ್ರಾಕ್ಟ್ ಉತ್ತರ ಪ್ರದೇಶ್ ಗವರ್ಮೆಂಟ್ ಇಂದ ಸಿಕ್ಕಿದೆ. ಸೊ ಇಲ್ಲಿ 3-4 ಕಂಪನಿಗಳು ಈ ಒಂದು ಕಾಂಟ್ರಾಕ್ಟ್ ಗೋಸ್ಕರ ಬಿಡ್ಡಿಂಗ್ ಅನ್ನ ಮಾಡಿದ್ರು. PNC ಇನ್ಫ್ರಾ ಅತಿ ಕಮ್ಮಿ ಬಿಡ್ಡಿಂಗ್ ಅನ್ನ ಮಾಡಿದ್ರು. ಸೊ ಅವರಿಗೆ ಈ ಒಂದು ಡೀಲ್ ಸಿಕ್ತಿರೋದು ಕಾಣಿಸ್ತಿದೆ. ಹಾಗೆ ಶೇರ್ ಪ್ರೈಸ್ ಅನ್ನ ಕೂಡ ಇವತ್ತು ಗಮನಿಸಬಹುದು. ಸೊ ಆಲ್ಮೋಸ್ಟ್ 13% ಅಪ್ಸೈಡ್ ನಮಗೆ ಶೇರ್ಗಳಲ್ಲಿ ನೋಡೋದಕ್ಕೆ ಸಿಗ್ತಿದೆ.
ಸೊ ಇದೊಂದು ಸ್ಮಾಲ್ ಕ್ಯಾಪ್ನ ಕಂಪನಿ ಆಗಿರುತ್ತೆ PNC ಇನ್ಫ್ರಾ. ಸೊ ಅವ್ರಿಗೆ 4,000 ಕೋಟಿಯ ಡೀಲ್ ಅಂದಾಗ ಅದು ತುಂಬಾ ಒಂದು ದೊಡ್ಡ ಡೀಲ್ ಆಗಿರುತ್ತೆ. ಹಾಗೆ ಈ ಏನು ಹೈವೇಸ್ಗಳನ್ನು ಇವರು ಬಿಲ್ಡ್ ಮಾಡ್ತಾರೆ ಅದನ್ನು ಅವರು 15 ವರ್ಷಗಳ ಕಾಲ ಮೇಂಟೈನ್ ಕೂಡ ಮಾಡ್ತಾರೆ. ಸೊ ಅದು ಕೂಡ ಇವರಿಗೆ ಆಡೆಡ್ ಅಡ್ವಾಂಟೇಜ್ ಆಗಿರುತ್ತೆ. ಸೊ ರೆವೆನ್ಯೂನಲ್ಲಿ ಒಳ್ಳೆ ಒಂದು ಗ್ರೋತ್ ನಮಗೆ PNC ಇನ್ಫ್ರಾದಲ್ಲಿ ನೋಡೋದಕ್ಕೆ ಸಿಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನು ಇವತ್ತು ನಿಮಗೆ ಶೇರ್ ಮಾರ್ಕೆಟ್ನ ಬಗ್ಗೆ ಕೊಟ್ಟಂತ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಇನ್ನಷ್ಟು ಅಪ್ಡೇಟ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.